ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ವ್ಲಾಗ್ ವಿಡಿಯೋಗೆ ಸ್ವಾಗತ. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪರಿವಾರ ಸಮೇತರಾಗಿ ವಿಶ್ವವಿದ್ಯಾಲಯದ ಪ್ರವಾಸಕ್ಕೆ ಹೊರಟಿದ್ದೇವೆ. ಬನ್ನಿ, ಈ ವಿಶ್ವವಿದ್ಯಾಲಯ ಎಲ್ಲಿದೆ, ಹಾಗೆ ಇದರ ಇತಿಹಾಸ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಬೌದ್ಧ ಧರ್ಮ ಮತ್ತು ಶಿಕ್ಷಣ ಇತಿಹಾಸದಲ್ಲಿ ನಲಂದಾ ವಿಶ್ವವಿದ್ಯಾಲಯದಷ್ಟೇ ಪ್ರಸಿದ್ಧ ಪಡೆದ ಮತ್ತೊಂದು ಪ್ರಮುಖ ವಿಶ್ವವಿದ್ಯಾಕೇಂದ್ರ ಅಂತ ಹೇಳಿದರೆ ಅದು ವಿಕ್ರಮಶಿಲಾ ಅಥವಾ ವಿಕ್ರಮಶಿಲಾ. ಇದನ್ನು ಯಾರು ಸ್ಥಾಪನೆ ಮಾಡಿದರು ಅಂತ ಹೇಳಿದರೆ, ಈ ವಿಶ್ವವಿದ್ಯಾಲಯವನ್ನು ಪಾಲ ರಾಜವಂಶದ ಪ್ರಸಿದ್ಧ ದೊರೆ ಧರ್ಮಪಾಲನು ಕ್ರಿಸ್ತಶಕ 8ನೇ ಶತಮಾನದ ಕೊನೆಯಲ್ಲಿ ಅಥವಾ 7ನೇ ಶತಮಾನದ ಆರಂಭದಲ್ಲಿ ಸ್ಥಾಪಿಸಿದರು. ನಲಂದಾದಲ್ಲಿ ಶಿಕ್ಷಣದ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ತಿಳಿದಾಗ ಅದಕ್ಕೆ ಪರ್ಯಾಯವಾಗಿ ಮತ್ತೆ ಪೈಪೋಟಿ ನೀಡುವಂತೆ ಈ ವಿಶ್ವವಿದ್ಯಾಲಯವನ್ನು ನಿರ್ಮಿಸಲಾಯಿತು ಅಂತ ಕೂಡ ಹೇಳ್ತಾರೆ. ವಿಕ್ರಮಶಿಲಾ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ. ಇದು ಬಿಹಾರ್ ರಾಜ್ಯದ ಬಾಗಲ್ಪುರ್ ಜಿಲ್ಲೆಯ ಅಂತಿಚಕ್ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಇದೆ. ಈ ವಿಶ್ವವಿದ್ಯಾಲಯದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಗಂಗಾ ನದಿಯು ಹರಿಯುತ್ತೆ. ಈ ವಿಶ್ವವಿದ್ಯಾಲಯವು ಬರೀ ಕೇವಲ ಭಾರತೀಯ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ವಿದೇಶ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡ್ತಿದ್ರಂತೆ. ಹಾಗೆ ಇಲ್ಲಿ ಹೆಚ್ಚಿನವರಾಗಿ ಟಿಬೆಟ್ ದೇಶದಿಂದ ಕೂಡ ನೂರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ವಿದ್ಯಾಭ್ಯಾಸ ಮಾಡ್ತಿದ್ರಂತೆ. ಎಂಥ ವಿಚಿತ್ರ ಅಲ್ವಾ? ಈಗಿನ ನಮ್ಮ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ನಾವು ವಿದೇಶಿಯವರ ವಿದ್ಯೆಯನ್ನು ಕಲಿತು ವಿದೇಶದಲ್ಲಿ ಹೋಗಿ ಜೀವನ ಮಾಡಬೇಕು ಅಂತ ಸಾಕಷ್ಟು ಹರಸಾಹಸ ಪಡ್ತೀವಿ. ಆದರೆ ನಮ್ಮ ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತೀಯ ವಿದ್ಯಾಭ್ಯಾಸಗಳನ್ನ ಕಲಿಯೋಕ್ಕೆ ಅಂಥೇಳಿ ಅಲ್ಲಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಕಲಿತಿದ್ರಂತೆ. ಎಷ್ಟು ಚಂದ ಅಲ್ವಾ? ಹಾಗೆ ಈ ವಿಶ್ವವಿದ್ಯಾಲಯದಲ್ಲಿ ಸುಮಾರು ವಿದ್ವಾಂಸರು ಇದ್ದರು. ಅದರಲ್ಲೂ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧವಾದ ವಿದ್ವಾಂಸರು ಅಂತ ಹೇಳಿದರೆ ಆಚಾರ್ಯ ಅತಿಶ ದೀಪಾಂಕರ್ ಅಂತ ಹೇಳಿಬಿಟ್ಟು ಇವರು ಟಿಬೆಟ್ ದೇಶಕ್ಕೆ ಭೇಟಿ ನೀಡಿ ಅಲ್ಲಿ ಬೌದ್ಧ ಧರ್ಮವನ್ನು ಪುನರ್ಸ್ಥಾಪನೆಗೊಳಿಸಿದ್ರಂತೆ. ಆ ಕೀರ್ತಿ ಕೂಡ ಇವರಿಗೆ ಇದೆ ಅಂಥೇಳಿ ಹೇಳಲಾಗತ್ತೆ. ಈ ವಿಶ್ವವಿದ್ಯಾಲಯವನ್ನು ಸರಿಸುಮಾರು ಅಂದಾಜು ಒಂದು 27 ಎಕರೆ ನೆಲದ ಮೇಲೆ ಇದನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಲಾಗತ್ತೆ. ಈ ವಿಶ್ವವಿದ್ಯಾಲಯ ಮಣ್ಣಿನ ಸಮಪಾಲಾಗಿದ್ದರಿಂದ ಇದನ್ನು ಮೇಲ್ಭಾಗದಷ್ಟು ಮಾತ್ರನೇ ಕೆತ್ತಿ ತೆಗೆಯಲಾಗಿದೆ. ಇದರ ಇನ್ನೂ ಕೆಲವೊಂದು ಒಳಭಾಗಗಳು ಮಣ್ಣಿನಲ್ಲೇ ಹೂತು ಹೋಗಿದೆ ಅಂತ ಕೂಡ ಹೇಳಲಾಗತ್ತೆ. ಅದನ್ನು ಕೆತ್ತನೆ ಮಾಡಿದರೆ ಇನ್ನೂ ಎಷ್ಟು ಎಕರೆಯಲ್ಲಿ ಈ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಾಗಿದೆ ಅನ್ನೋ ಅಂದಾಜು ಕೂಡ ಗೊತ್ತಾಗತ್ತೆ. ಹಾಗೆ 4 ಗೋಡೆಗಳ ಮಧ್ಯೆ ದೊಡ್ಡದಾದ ಒಂದು ವಿಶಾಲವಾದ ಆವರಣ, ಅಲ್ಲಿ ಸುಮಾರು 108 ಕೊಠಡಿಗಳಿತ್ತಂತೆ. ವಿದ್ಯಾರ್ಥಿಗಳಿಗೆ ಉಳಿದುಕೊಳ್ಳೋಕ್ಕೆ, ಶಿಕ್ಷಕರಿಗೆ ಉಳಿದುಕೊಳ್ಳೋಕ್ಕೆ, ಹಾಗೆ ಅಧ್ಯಯನ ಮಾಡೋಕ್ಕೆ ವಸತಿ ಗೃಹಗಳು, ಹಾಗೆ ದೇವಸ್ಥಾನಗಳು, ಪುಟ್ಟ ಪುಟ್ಟ ದೇವಸ್ಥಾನಗಳು ಕೂಡ, ಇಲ್ಲಿ ಸಾಕಷ್ಟು ದೇವಸ್ಥಾನಗಳು ಕೂಡ ಇತ್ತಂತೆ. ಹಾಗೆ ಇಲ್ಲಿ ಬೃಹತ್ತಾದ ಜ್ಞಾನ ಭಂಡಾರ ಕೂಡ ಇತ್ತಂತೆ. ಅಂತ ಹೇಳಿದರೆ ನಮ್ಮ ಸರಳ ಭಾಷೆಯಲ್ಲಿ ಗ್ರಂಥಾಲಯ ಅಂತ ಕೂಡ ಹೇಳ್ಬೋದು. ನಳಂದ ವಿಶ್ವವಿದ್ಯಾಲಯದಲ್ಲಿ ಅದೆಷ್ಟು ಗ್ರಂಥಗಳಿದ್ದವೋ ಅವೆಲ್ಲವೂ ಈ ಒಂದು ವಿಕ್ರಮಶಿಲಾ ಗ್ರಂಥಾಲಯದಲ್ಲಿ ಅಷ್ಟೇ ಒಂದು ಗ್ರಂಥಗಳು ಇತ್ತು ಅಂತ ಕೂಡ ಹೇಳಲಾಗತ್ತೆ. ಕ್ರಿಸ್ತಶಕ 1203 ಸರಿಸುಮಾರಿಗೆ ಮುಸ್ಲಿಂ ಆಕ್ರಮಣಕಾರಿಯಾದ ಬಕ್ತಿಯಾರ್ ಖಿಲ್ಜಿ ಮತ್ತು ಅವನ ಸೈನ್ಯವು ಈ ವಿಶ್ವವಿದ್ಯಾಲಯದ ಮೇಲೆ ಆಕ್ರಮಣ ಮಾಡಿತ್ತು. ಇದನ್ನು ಒಂದು ಬಲಿಷ್ಠ ಕೋಟೆ ಎಂದು ತಪ್ಪಾಗಿ ಭಾವಿಸಿದ ಖಿಲ್ಜಿ ಅವನ ಸೈನ್ಯವು ಈ ಇಡೀ ವಿಶ್ವವಿದ್ಯಾಲಯವನ್ನೇ ಧ್ವಂಸಗೊಳಿಸಿತ್ತು. ಅಲ್ಲಿ ಇದ್ದಂಥ ಅಪಾರವಾದ ಜ್ಞಾನದ ಭಂಡಾರವಾಗಿದ್ದ ಬೃಹತ್ ಗ್ರಂಥಾಲಯಕ್ಕೂ ಕೂಡ ಬೆಂಕಿ ಹಚ್ಚಿತು. ಇಲ್ಲಿದ್ದ ನೂರಾರು ಬೌದ್ಧ ಸನ್ಯಾಸಿಗಳು ಮತ್ತು ವಿದ್ವಾಂಸರನ್ನು ಕೂಡ ಕೊಂದುಬಿಟ್ರಂತೆ. ಸುಮಾರು ವರ್ಷಗಳ ಹಿಂದೆ ಈ ವಿಶ್ವವಿದ್ಯಾಲಯ ಮಣ್ಣು ಸಮಾಧಿಯಾಗಿದ್ದು ಇದನ್ನು ಕಾಲ್ಭಾಗವಷ್ಟೇ ಕೆತ್ತನೆ ಮಾಡಲಾಗಿದೆ. ಇನ್ನೂ ಇದರ ಕೆಲವೊಂದು ಭಾಗಗಳು ಮಣ್ಣಿನಲ್ಲೇ ಈಗಲೂ ಸಮಾಧಿಯಾಗಿದೆ ಅಂತ
ಹಾಕ್ತಾರೆ. ಅದು ನಿಜ ಅನ್ನೋಕ್ಕೆ ಇಲ್ಲಿ 4 ದ್ವಾರಗಳಿದೆ, ಅದರಲ್ಲಿ ಈಗಲೂ ಕೂಡ ಮಣ್ಣು ತುಂಬಿಕೊಂಡಿದೆ. ಹಾಗೆ ಈ ಕಟ್ಟಡವನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಅಲ್ಲಿಯ ಇಟ್ಟಿಗೆಯ ಜೋಡಣೆ ಆಗಿರ್ಬೋದು, ಅದನ್ನೆಲ್ಲ ನೋಡ್ತಾ ಇದ್ದರೆ ಕುತೂಹಲ ಇನ್ನೂ ಹೆಚ್ಚಾಗತ್ತೆ. ಹಾಗೆ ಆ ಇಟ್ಟಿಗೆಗಳ ಮೇಲೆ ಕೆತ್ತನೆಗಳು, ಆ ಕಲಾಕೃತಿಯ ಕೆತ್ತನೆಗಳು ನೋಡಿದರೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅನ್ನೋ ಕುತೂಹಲ ಬರುತ್ತೆ. ಹಾಗೆ ಇಲ್ಲಿ ಒಂದು ಮ್ಯೂಸಿಯಂ ಕೂಡ ಇದೆ. ಇಲ್ಲಿ ವಿಶ್ವವಿದ್ಯಾಲಯದ ಮಣ್ಣುಗಳನ್ನು ಕೆತ್ತಿ ತೆಗಿಬೇಕಾದ್ರೆ ಕೆಲವೊಂದು ಮೂರ್ತಿಗಳು, ಕೆಲವೊಂದು ಪ್ರಾಚೀನ ವಸ್ತುಗಳೆಲ್ಲ ಸಿಕ್ಕಿದೆ. ಅದನ್ನೆಲ್ಲ ಇಲ್ಲಿ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ನವಗ್ರಹಗಳ ವಿಗ್ರಹಗಳು, ಹಾಗೆ ಗಾಜಿನ ಸರಗಳು, ಮಣ್ಣಿನಿಂದ ಮಾಡಿರುವಂಥ ಪಾತ್ರೆಗಳು, ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ದಂತಹ ಆಯುಧಗಳು, ಪ್ರಾಣಿ ಪಕ್ಷಿಗಳ, ಮನುಷ್ಯರ ವಿಗ್ರಹಗಳು, ಈ ರೀತಿ ನಾನಾ ರೀತಿಯಾದಂಥ ವಸ್ತುಗಳನ್ನ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಅದಲ್ಲದೆ ವಿಶ್ವವಿದ್ಯಾಲಯದ ಕಟ್ಟಡದ ಮಾದರಿಯನ್ನು ಕೂಡ ಇಲ್ಲಿ ಮಾಡಿ ಇಡಲಾಗಿದೆ. ಇದಿಷ್ಟು ವಿಕ್ರಮಶಿಲಾ ವಿಶ್ವವಿದ್ಯಾಲಯದ ಬಗ್ಗೆನ ಸಣ್ಣ ಮಾಹಿತಿಯಾಗಿತ್ತು. ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾದರೆ ವಿಡಿಯೋ ಹೇಗನ್ನಿಸ್ತು ಅಂತೇಳಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ.